ಇನ್ನು ಬಾಗಲಕೋಟೆಯ ಉಪಚುನಾವಣೆಗೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಹಾಗೂ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಅವರು ನಾಮಪತ್ರವನ್ನ ಇವತ್ತು ಸಲ್ಲಿಸಿದ್ರು. ಬಿಜೆಪಿ ಅಭ್ಯರ್ಥಿಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ನಾಯಕರು ಇವತ್ತು ಸಾಥ್ ಕೊಟ್ಟರು. ಜೊತೆಲಿ ಉಮೇಶ್ ಮೇಟಿ ಅವರು ನಾಮಪತ್ರಿಕೆಯನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಸಿಎಂ, ಡಿಸಿಎಂ, ಜೊತೆಲಿ ಆರ್.ಬಿ. ತಿಮ್ಮಾಪುರ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಇದ್ರು. ಜೊತೆಲಿ ಅಭ್ಯರ್ಥಿಗಳು ಮತ್ತು ಅನೇಕ ನಾಯಕರು ಬಾಗಲಕೋಟೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲಿಗೆ ಅದನ್ನು ನೋಡ್ಬರೋಣ. ನಾಮಪತ್ರವನ್ನ ನಮ್ಮ ಎಲ್ಲ ಹಿರಿಯ ನಾಯಕರೊಂದಿಗೆ ಸಲ್ಲಿಸಿಯಾಗಿದೆ. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂತ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇವೆ. ಕಾರ್ಯಕರ್ತರು ಇವತ್ತು ರಣೋತ್ಸಾಹದಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳೇನಿದ್ದಾವೆ, ನಾನು ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಕೂಡ ಕೂತದನ್ನ ಬಗೆಹರಿಸ್ತೇವೆ. ಯಾವುದೇ ಸಂಶಯಗಳು ಬೇಡ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಎಲ್ಲ ನಾಯಕರುಗಳು ಕೂಡ ಒಟ್ಟಾಗಿ ಒಂದಾಗಿ ಚರಂತಿಮಠ ಅವರ ಗೆಲುವಿಗೆ ಶ್ರಮವನ್ನು ಹಾಕ್ತಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರೂ ಸಹ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ದಾವಣಗೆರೆಯಲ್ಲೂ ಕೂಡ ಒಂದು ಐತಿಹಾಸಿಕ ಗೆಲುವಿಗೆ, ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗ್ತದೆ. ಆದ್ರೂ ಕೂಡ ತಮ್ಮ ಮುಖೇನ ನಮ್ಮ ಕಾರ್ಯಕರ್ತರಲ್ಲಿ ನಾನು ಇವತ್ತು ಸಭೆನಲ್ಲೂ ಕೂಡ ಹೇಳೋನಿದ್ದೇನೆ, ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಮೈ ಮರೆಯಬಾರದು. ಅಂತಿಮವಾಗಿ ಎಲ್ಲರೂ ಗೆಲ್ಲಿಕ್ ಪ್ರಯತ್ನ ಮಾಡ್ತಾರೆ. ನಾವು ಕೂಡ ನಮ್ದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೋಡೋಣ, ಇನ್ನು ವಿಡ್ರಾ ಆದ್ಮೇಲೆ ಪ್ರಾರಂಭ. ಇನ್ನು ವಿಡ್ರಾ ಆಗ್ಬೇಕು, ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಬಹಳ ಮಹತ್ವದ್ದಾಗಿದೆ. ಸೊ ವಿಡ್ರಾ ಆಗೋರಿಗೆ ಕಾಯೋಣ ಜರ. ಸರ್ಕಾರ ಹಣಬಲ ತೋಳ್ಬಲವನ್ನ ಬಳಸಿಕೊಂಡು ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಹರಸಾಹಸ ಪಡಾಕದ. ಬಟ್ ಇದು ಕನಸು ಈಡೇರೋದಿಲ್ಲ ಅನ್ನೋದು ಬಿಜೆಪಿ ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂಥ ಕಾಲ ಸನ್ನಿಹಿತವಾಗಿದೆ. ಇವತ್ತು ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣ. ಬಾಗಲಕೋಟೆಯ ಈ ಬಾರಿಯ ಉಪಸಮರ ಒಂದು ರೀತಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕ್ಷೇತ್ರ. ದಕ್ಷಿಣಕ್ಕಿಂತ, ದಾವಣಗೆರೆ ದಕ್ಷಿಣಕ್ಕಿಂತ ಬಾಗಲಕೋಟೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ಬಾರಿ ನೆಕ್ ಟು ನೆಕ್ ಫೈಟ್ ಇತ್ತು. ಈ ಬಾರಿ ಆಂತರಿಕ ಎಲ್ಲವೂ ಸರಿ ಇದೆ ಅಂತ ಚರಂತಿಮಠ ಹೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ಪೈಪೋಟಿ ಇರ್ಬೋದು ಈ ಬಾಗಲಕೋಟೆಯಲ್ಲಿ? ಅಭ್ಯರ್ಥಿಗಳಂತೂ ಫೀಲ್ಡಿಗೆ ಇಳಿದಿದ್ದಾರೆ. ಸರಿಯಾದ ಆಯ್ಕೆ ಕಾಂಗ್ರೆಸ್ ಮಾಡ್ತಾ ಇಲ್ವಾ ಅನ್ನೋದು ಅಂತದ್ದು. ಈಗ ಅವರು ಕುಟುಂಬದಲ್ಲೇ ಯಾರೋ ಒಬ್ರಿಗೆ ಕೊಡಬೇಕು ಅನ್ನುವಂಥದ್ದು ನಿಶ್ಚಿತ. ಹೌದು, ಅದು ಮೊದಲೇ ನಿರ್ಣಯ ಆದ ಲೆಕ್ಕಾಚಾರದಂತೆ ಇತ್ತು. ಹಾಗಾಗಿ ಉಮೇಶ್ ಮೇಟಿಗೆ ಒಂದಷ್ಟು ವಿಚಾರಗಳ ಆಧಾರದ ಅಡಿಯಲ್ಲಿ ಕೊಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಏನಂತ, ಯಾಕಂದ್ರೆ ಹೊರಗಡೆ ಇರುವಂಥವ್ರದ್ದು ಯಾರ್ದು ಪೈಪೋಟಿ ಇರಲಿಲ್ಲ. ಮೇಟಿಯವರ ಕುಟುಂಬದಲ್ಲೇ ಕೊಡಬೇಕು. ಅಲ್ಲೇ ಒಂದಷ್ಟು ಗೊಂದಲಗಳಿರೋದ್ರಿಂದ ಅದನ್ನು ಯಾರಿಗೆ ಕೊಡ್ತಾರೆ, ಮಹಿಳಾ ಇದಕ್ಕೆ ಹೋಗುತ್ತಾ ಅಥವಾ ಬೇರೆ ಏನಾಗುತ್ತಾ, ಇನ್ನೊಬ್ರಿಗೆ ಕೊಡ್ತಾರೆ ಅನ್ನೋದು. ಉಮೇಶ್ ಮೇಟಿ ಅದನ್ನು ಗೆಲುವು ಸಾಧಿಸ್ಕೊಂಡ್ರು. ಸೊ ಎಲ್ಲೇನೋ ಒಂದಷ್ಟು ಇದಾಗಿದೆ, ಕುಟುಂಬ ಎಲ್ಲ ಬಂದು ನಿಂತ್ಕೊಂಡ್ರು. ಸೊ ನಾವೆಲ್ಲ ಒಟ್ಟು ನಿಂತ್ಕೋತೀವಿ ಅನ್ನುವಂಥದ್ದನ್ನು ಒಮ್ಮತ ಸೃಷ್ಟಿ ಆಯಿತು. ಸೊ ಅಲ್ಲಿಗೆ ಏನಾಗಿದೆ, ಬಿಜೆಪಿಗರಿಗೆ ಇವತ್ತು ಪ್ರಹ್ಲಾದ್ ಜೋಶಿ ಹೇಳ್ತಿರುವಂತೆ ಈ ಎರಡೂ ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣವನ್ನೇ ಮುಂದುವರಿಸ್ತಾ ಹೋದರು, ಕುಟುಂಬದ ವಾಹಿನಿಯನ್ನೇ ಮುನ್ನೆಲೆಯಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ಸೆಡ್ ಹೊಡಿತೀವಿ ಅನ್ನೋಂಥ ಕಾನ್ಸೆಪ್ಟು. ಆಮೇಲೆ ಆಡಳಿತ ವಿರೋಧಿ ಅಲೆಯನ್ನು ಹೇಳಿಕೊಂಡು ಗೆಲ್ಲುವಂಥದ್ದು. ಸೊ ದುರಾಡಳಿತ ಅನ್ನೋ ಕಾನ್ಸೆಪ್ಟು. ಹೌದು, ಮುಸಲ್ಮಾನರ ಒಗ್ಗಟ್ಟನ್ನು ಒಡೆಯುವಂಥ ಪ್ರಯತ್ನ ಬಿಜೆಪಿಗೆ ಇದೆಲ್ಲ ಒಂದು ಕಡೆ ಪ್ಲಸ್ ಆಗ್ಬೋದು. ಈ ಚುನಾವಣೆಯಲ್ಲಿ ಇಷ್ಟು ಮಟ್ಟದ ಅಂದರೆ ಮುಸಲ್ಮಾನ ಸಮುದಾಯವನ್ನು ಕಾಂಗ್ರೆಸ್ ಯಾವತ್ತೂ ಬಿಟ್ಟುಕೊಟ್ಟಿದ್ದಿಲ್ಲ. ಆ ಮಟ್ಟಕ್ಕೆ ಈ ಹಂತದವರೆಗೂ ತಗೊಂಡೋಗಿಲ್ಲ. ಅಷ್ಟೆಲ್ಲ ಎದ್ದು ನಿಂತಾಗ ಅವರನ್ನು ಕರೆದು ವಿಶ್ವಾಸಕ್ಕೆ ತಗೊಳ್ಳುವಂತಾಯ್ತು. ಇವತ್ತು ಜಮೀರ್ ಅಹಮದ್ ಕೂಡ ಅದೇ ನಿಟ್ಟಲ್ಲಿ ಆಗಿತ್ತು. ಬರುವಂಥ ಪ್ರಯತ್ನ ಮಾಡಲಿಲ್ಲ, ಸದನದ ವಿಚಾರ ಹೇಳಿ ಅಲ್ಲೇ ದೂರ ಸರಿದ್ರು.
ಹಾಗಾಗಿ ಎಲ್ಲವೂ ಸರಿ ಹೋಗಿದೆ ಅನ್ನುವಂಥದ್ದು ಇಲ್ಲಿ ಈಗಲೂ ನಂಬೋದಕ್ಕಾಗೋದಿಲ್ಲ. ಆಗ್ತಿಲ್ಲ. ಜಬ್ಬಾರ್ ವಿಚಾರದಲ್ಲಿ ಏನೋ ಒಂದು ಅವಕಾಶಗಳನ್ನ ಕೊಟ್ಟು ಮುಂದಕ್ಕೆ ಏನೋ ತಗೊಂಡ್ಬರ್ತೀನಿ ಅನ್ನುವಂತ ಮಾತಾಡಿರೋದ್ರಿಂದ ಅವ್ರು ಸ್ವಲ್ಪ ವಿಶ್ವಾಸಕ್ಕೆ ಬಂದಂಗಿದ್ರು ಕೂಡ ಪೈಲ್ವಾನ್ ಅಷ್ಟು ಈಸಿಯಾಗಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ಸುಳ್ಳು. ಅವ್ರಿಗೇನು ವಿಶ್ವಾಸ ಕೊಡ್ತೀರಿ ನೀವು? ಈಗಾಗಲೇ ಇನ್ನೊಬ್ಬ ನಾಯಕ ಇರೋದ್ರಿಂದ ಬಂಡಾಯ ಎದ್ದು ನಾನು ಪಕ್ಷೇತರ ನಿಂತೀನಿ, ರಣಕಣದಲ್ಲಿ ಗೆಲ್ತೀನಿ, ವಿಶ್ವಾಸ ಅಹಿಂದ ಮತಗಳೆಲ್ಲ ನನ್ನ ಪರವಾಗಿ ಬರ್ತವೆ ಅನ್ನುವಂತ ಮಾತಾಡುವಂತ ಪೈಲ್ವಾನ್ನ ಕರ್ಕೊಂಬಂದ್ಬಿಟ್ಟು ನೀವೇನು ವಿಶ್ವಾಸ ಕೊಟ್ಟು ನಾಮಪತ್ರ ವಾಪಸ್ ತಗೊಳಕ್ ಸಾಧ್ಯ? ಅದು ಅಸಾಧ್ಯ. ಹಾಗೆ ಈ ಕಡೆ ಬಾಗಲಕೋಟೆಯಲ್ಲಿ ಹೋದರೆ, ಬಾಗಲಕೋಟೆಯಲ್ಲಿ ಚರಂತಿ ಮಟ್ಟಿಗೆ ಒಂದು ವರ್ಚಸ್ಸಿತ್ತು. ಒಂದು ವರ್ಚಸ್ಸಿತ್ತು. ತಮ್ಮನ್ನ ಹಿನ್ನೆಲೆಯಲ್ಲಿ ಹೋದ ಬಾರಿ ಸಣ್ಣ ಅಂತರದ ಸೋಲಾಗಿದೆ. ಅಂದರೆ ಒಂದು 5,000 ಚಿಲ್ಲರೆ ಸೋಲಾಗಿತ್ತು. ಈಗೇನೋ ತಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೇಳಿದಾಗ ಅವ್ರು ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ನಿಮ್ಗೆ ಎಷ್ಟು ಮಾಡಿದ್ರು ಅಷ್ಟೇ ಕಾನ್ಸೆಪ್ಟ್ ಅನ್ನೋ ಥರ ಕುಟುಂಬದ ಒಳಗಡೆ ಒಂದು ಮಾತುಕತೆ ಆಗಿ ಅವ್ರನ್ನೇನೋ ವಿಶ್ವಾಸಕ್ಕೆ ತಗೊಂಡ್ರೆ ಮೇಟಿಯವರ ಮಟ್ಟದ ಸಿಂಪತಿ ಅಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ತಮ್ಮ ಸರ್ಕಾರದ ನಡಾವಳಿಯನ್ನು ಜನಕ್ಕೆ ತಲುಪಿಸಿ ಯಾವ ಮಟ್ಟದ ಮತವನ್ನು ಸೆಳೀತಾರೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಎಲ್ಲೂ ಕೂಡ ಚರಂತಿ ಮಟ್ಟ ವಿಚಾರದಲ್ಲಿ ಅಂಥ ಒಂದು ಚರಿತ್ರಹೀನ ವ್ಯಕ್ತಿ ಅಲ್ಲ. ಹಾಗಾಗಿ ಅವರಿಗೆ BJP ಬಲ ಇದೆ, ಹಿಂದುತ್ವದ ಬಲ ಇದೆ. ಈ ಕಾನ್ಸೆಪ್ಟಲ್ಲಿ ಏನಾದರೂ ವರ್ಕ್ ಆದರೂ ಆಗ್ಬೋದು. ಇವತ್ತು ಏನು ವಿಜಯೇಂದ್ರಗೆ ಅವತ್ತು ಯತ್ನಾಳು ಪ್ರಚಾರಕ್ಕೆ ಬರ್ತಾರೆ ಅಂತಂದಾಗ ಹಿಗ್ಗಾಮುಗ್ಗ ಬೈದಾಡಿದ್ರು ಯಾರು? ಯತ್ನಾಳು. ಇವತ್ತು ವಿಜೇಂದ್ರ ಬಂದು ಕೂತಿದ್ದಾರೆ. ಅಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆ ಇಲ್ಲಿ. ನಮ್ಗೆ ಯಾರೇನಂದ್ರು ನಮ್ಮ ಪಕ್ಷದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ, ನಾವು ಬಂದು ಕೂತ್ಕೋತೀವಿ ಅನ್ನುವಂತ ಮಾತಾಡಿದ್ದೇನಿದೆ, ಇದು ಕೂಡ ಒಂದು ತೆರನಾದಲ್ಲಿ ಚರಂತಿ ಮಟ್ಟಕ್ಕೆ ಬಲ ಕೊಡುತ್ತೆ. ಈಗ ನಾಳೆ ವಿಜೇಂದ್ರ ಇವತ್ತು ಬಂದು ಹೋಗಿದ್ದಾರೆ, ನಾಳೆ ಪ್ರಚಾರದ ವಿಚಾರದಲ್ಲಿ ಯತ್ನಾಳ್ ಬರಲೇಬೇಕು. ಚರಂತಿ ಮಟ್ಟಿಗೂ ಮತ್ತು ಅವರಿಗೂ ಆ ಸಂಬಂಧ ಇದೆ, ಪಕ್ಕದ ಜಿಲ್ಲೆಗಳಾಗಿರೋದ್ರಿಂದ ಒಂದಷ್ಟು ಆ ಮಟ್ಟಕ್ಕೆ ಅವ್ರನ್ನ ಸೆಳೀತಾರೆ. ಹಿಂದುತ್ವದ ಅಡಿಯಲ್ಲಿ ಒಂದಷ್ಟು RSS ಮೂಲದವರಾಗಿರೋದ್ರಿಂದ ಇವ್ರೂ ಕೂಡ ಸಿದ್ಧಾಂತಗಳಿಗೆ ಬದ್ಧವಾಗಿರೋದ್ರಿಂದ ಯತ್ನಾಳು ಅಖಾಡೆ ಕೇಳಿದಾಗ ಒಂದಷ್ಟು ಬದಲಾವಣೆ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ಹೇಳಿದಾಗೆ ಸ್ವಲ್ಪ ನಾಲ್ಗೇನ ಹಿಡಿತದಲ್ಲಿ ಇಟ್ಕೊಂಡು ಚರಂತಿ ಮಟ್ಟು ಮತ್ತೆ ಬಾಗಲಕೋಟೆ ಅಷ್ಟಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು BJPಗರನ್ನ ಯಾರನ್ನು ಬಯಲಿಗೆ ಹೇಳಿದೆ ಹೋದ್ರೆ ಯತ್ನಾಳ್ ಕಡೆಯಿಂದ ಒಂದಷ್ಟು ಮತಗಳು ಈ ಕಡೆ ಸೆಳೆಯುವ ಪ್ರಯತ್ನ ಮಾಡಬಹುದು. ಚರಂತಿ ಮಟ್ಟು ಮತ್ತು ಬಾಗಲಕೋಟೆ ಅಷ್ಟರಲ್ಲೇ ಇರ್ಬೇಕು ಅವರು, ಬೇರೆ ಏನಕ್ಕೆ ಹೋಗ್ಬಾರ್ದು. ವಿಜಯೇಂದ್ರ ಯಡಿಯೂರಪ್ಪ ಅಂದ್ರೆ ಮತ್ತೆ ಹೊಡೆದೋಗುತ್ತೆ, ಅಲ್ಲಿ ಹುಳಿ ಹಿಡ್ದಂಗೆ ಆಗ್ಬಿಡುತ್ತೆ, ಎಲ್ಲ ಹೊಡೆದೋಗ್ಬಿಡುತ್ತೆ. ಏನೋ ಒಂದು ನಿಟ್ಟಲ್ಲಿ ಆ ಯತ್ನಾಳ್ ಅವರು ಕೂಡ ಹಂಗೆ ಬರ್ಬೇಕೀಗ ವಿಶ್ವಾಸಕ್ಕೆ ಬಂದಲ್ಲಿ ಒಂದು ಮಟ್ಟದ ಸಕ್ಸಸ್ ಆ ಕಡೆ ಹೋಗೋ ಸಾಧ್ಯತೆ ಇದೆ. ಹೇಳೋದಕ್ಕಾಗೋದಿಲ್ಲ. ಆಡಳಿತ ಪಕ್ಷದ ವ್ಯಕ್ತಿ, ತಂದೆ ಕಳ್ಕೊಂಡಿರುವಂತ ವ್ಯಕ್ತಿ, ಸಿಂಪತಿಯನ್ನು ಆಧರಿಸಿ ಏನಾದರೂ ಬಾಗಲಕೋಟೆ ಮತ್ತೆ ಆ ಕಡೆ ಒಲವು ತೋರಿಸಿ, ಅಂದ್ರೆ ಎರಡು ಕಡೆನೂ ಪ್ರಬಲ ಪೈಪೋಟಿ, ಅಷ್ಟು ಈಸಿಯಾಗಿ ಗೆದ್ದು ಬರ್ತಾರೆ ಅನ್ನುವಂಥ ಪರಿಸ್ಥಿತಿ ಎರಡೂ ಕಡೆ ಇಲ್ಲ. ಅಷ್ಟು ಈಸಿಯಾಗಿ ಗೆದ್ದು ಬರ್ತಾರೆ ಅನ್ನುವಂಥ ಪರಿಸ್ಥಿತಿ ಎರಡೂ ಕಡೆ ಇಲ್ಲ. ಯಾಕಂದ್ರೆ ಇಡೀ ಸರ್ಕಾರವೇ ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯನವ್ರಿಗೂ ಪ್ರತಿಷ್ಠೆ, ಕರುವಾಪಸಿ ಕೆಲಸ ಬೇರೆ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟಕ್ಕೆ ಆಗ್ತಿದೆ. ಎರಡೂ ವಿಚಾರದಲ್ಲಿ ಅವ್ರಿಗೆ ಪ್ರತಿಷ್ಠೆನೇ ಅದು. ಸೊ ಯಾಕಂದ್ರೆ ಈಗಾಗಲೇ ಸವಾಲು ಒಡ್ಡಿ ಕುಂತಿರುವಂಥದ್ದು ದೊಡ್ಡ ಸಮುದಾಯ. ಅವ್ರನ್ನ ಶಮನ ಮಾಡಿಕೊಂಡು ಟಿಕೆಟ್ ಗೆದ್ದು ಇದು ಮಾಡೋದು, ನಾವು ಕೊಟ್ಟಿರೋ ಟಿಕೆಟ್ ಸರಿ ಇದೆ, ಹಂಚಿಕೆ ಆಗಿರೋ ನಿಟ್ಟಲ್ಲಿ ಸರಿ ಇದೆ, ಹೈಕಮಾಂಡ್ ನಿಲುವು ಸರಿ ಇದೆ, ನಮ್ಮ ರಾಜ್ಯ ಮಟ್ಟದ ನಾಯಕರದ್ದು ನಿಲುವು ಸರಿ ಇದೆ ಅನ್ನುವಂಥ ನಿಟ್ಟಲ್ಲಿ ಗೆದ್ದುಕೊಂಡು ಬರಬೇಕು ಪ್ರತಿಷ್ಠೆ. ಮತ್ತೆ ಅಲ್ಲಿಗ ಏನ್ BJP ಒಡೆದ ಬಣವನ್ನ ಹಂಗೆ ಒಡೆದಿಡೋದಕ್ಕೂ ಇದೊಂದು ಒಳ್ಳೆ ಪ್ರಯತ್ನಗಳು. ಸೊ ಹಂಗೆ ಒಡೆದು ನಿಲ್ಲಿಸಬೇಕು. ಈಗ ಮತ್ತೆಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಇಲ್ಲಾಂದ್ರೆ ಈಗ ಚರಂತಿ ಮಟ್ಟಕ್ಕೆ ಇದ್ರೆ ಒಂದು ವರ್ಗನ ಮತ್ತೆ ನಾವೇನೋ ಮಾಡಕ್ ಹೋದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ಬಿಡುತ್ತೆ. ಈ ಕಡೆ ಮುಸಲ್ಮಾನ್ ಸಮುದಾಯ ಒಡೆದ್ರೂ ಕೂಡ ಕಾಂಗ್ರೆಸ್ ಭದ್ರ ನೆಲೆಯಲ್ಲಿ ಇದೆ ಅನ್ನುವಂಥದ್ದನ್ನ ತೋರಿಸ್ತು ಅಂದ್ರೆ ಶಾಮನೂರ್ ಕುಟುಂಬ, ಅದು ಕಾಂಗ್ರೆಸ್ಗೆ ಮತ್ತೆ ಬಲ ಕೊಟ್ಬಿಡುತ್ತೆ. ಯಾಕಂದ್ರೆ ಇದೊಂದು ಒಳ್ಳೆ ಅವಕಾಶ ಇತ್ತು. ಕಾಂಗ್ರೆಸ್ ಇಂದ ಮುಸಲ್ಮಾನರು ಬಹುಮತ ಇರುವಂತ ಮುಸಲ್ಮಾನರಿಗೆ ಒಂದು ಟಿಕೆಟ್ ಹಂಚಿಕೆ ಆಗುವ ನಿಟ್ಟಲ್ಲಿ. ಸೊ ಈ ಸರಿ ಅವರು ಎಡವಿದ್ದಾರೆ. ಬಹಳ ಕಷ್ಟ ಆಗುತ್ತೆ ಮುಂದಕ್ಕೆ ಅವರ ಸಮುದಾಯದವರಿಗೆ ಮುಂದೆ ಟಿಕೆಟ್ ಸಿಗುವಂಥದ್ದು. ಸೊ ಹಾಗಾಗಿ ಮುಸಲ್ಮಾನ್ ಸಮುದಾಯ ಯಾವ ರೀತಿ ಇದನ್ನು ತಗೊಳುತ್ತೆ ಅನ್ನುವಂಥದ್ರ ಮೇಲ್ಗಡೆ ಈ ಚುನಾವಣೆ ನಿಂತಿದೆ ದಾವಣಗೆರೆ. ಇದರ ಗೆಲುವು ಕೂಡ ಮುಂಬರುವ ಚುನಾವಣೆಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡೋ ಕೆಲಸ ಮಾಡುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.